ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸುದ್ದಿ. ಯಾಕಂದರೆ ಬಿಗ್ ಲೀಡರ್ನ ಇಳಿಸೋದಕ್ಕೆ ಡೆಲ್ಲಿಯಲ್ಲಿಯೇ ಪ್ಲ್ಯಾನ್ ಆಗಿದೆ ಅನ್ನೋದು ಈಗ ಬ್ಲಾಸ್ಟ್ ಆಗಿದೆ. ಎಲ್ಲ ಬಗೆಯಲ್ಲಿ ತಯಾರಿ ಆಗ್ತಾ ಇದೆ ಅನ್ನೋದರ ಸ್ಪಷ್ಟ ಸುಳಿವು ಕೊಟ್ಟ ಆಡಿಯೋ ಏನಿದೆ. ಆಡಿಯೋದಲ್ಲಿ ಹಾಗಾದರೆ ಯಾರದ್ದಿದು ಆಡಿಯೋ? ರಾಜಕಾರಣದಲ್ಲಿ ಬಿರುಗಾಳಿ ಬೀಸೋದು ಫಿಕ್ಸಾ? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ಪ್ರತಿ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಸದ್ಯ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ ಕಾಂಗ್ರೆಸ್ಸಲ್ಲಿ ಜಗಳ ಜಟಾಪಟಿಯಾಗಿ ಸರ್ಕಾರ 2-3 ತಿಂಗಳ ಒಳಗಡೆನೆ ಅಲ್ಲೋಲ ಕಲ್ಲೋಲ ಆಗತ್ತಾ ಅಂತ ಕಣ್ಣಿಟ್ಟಿದ್ದ ಬಿ ಜೆ ಪಿಗೆ ಆರಂಭಿಕವಾಗಿ ಅಂತೂ ನಿರಾಸೆ, ಮುಂದೆ ಗೊತ್ತಿಲ್ಲ. ಅಲ್ಲೂ ಶುರುವಾಗಿದೆ. ಒಳಗೊಳಗೆ ಏನೇನು ನಡೀತಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಕೆಲವೊಂದು ಕಾಣಿಸ್ತಿದೆ, ಕೆಲವೊಂದು ಕಾಣಿಸ್ತಿಲ್ಲ ಬಿಡಿ. ಆದರೂ ತಕ್ಕ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಭದ್ರ ಮಾಡಿಕೊಂಡು ಬಿ ಜೆ ಪಿಗೆ ಶಾಕ್ ಕೊಡೋದಕ್ಕೆ, ಬಿ ಜೆ ಪಿ ನಂಬಿಕೊಂಡಿರುವಂಥ ಲಿಂಗಾಯತ ವೋಟ್ ಬ್ಯಾಂಕ್ಗೆ ಸ್ಕೆಚ್ ಹಾಕಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಅವರು ಮಠ ಮಂದಿರ, ನೊಳವಿನಕೆರೆ ಅಜ್ಜಯ್ಯನ ಹೆಸರು, ಫೋಟೋ, ಪ್ರಮಾಣ ವಚನದಿಂದ ಹಿಡಿದು ಎಲ್ಲ ಗಮನಿಸ್ತಾ ಇದ್ದೀವಿ ನಾವು. ಲಿಂಗಾಯತ ವೋಟ್ ಬ್ಯಾಂಕ್ನತ್ತ ಸಿಕ್ಕಾಪಟ್ಟೆ ಗಮನ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಯಾಕಂದರೆ ವಿಜಯೇಂದ್ರ ಅವ್ರಿಗದು ಅಂದುಕೊಂಡಂಗೆ ಆಗಿಲ್ಲ. ಯಡಿಯೂರಪ್ಪನವರ ಬಳಿಕ ವಿಜಯೇಂದ್ರ ಅವರು ಆ ಜಾಗದಲ್ಲಿ ಕೂರೋದಕ್ಕೆ, ಲಿಂಗಾಯತ ನಾಯಕ ಆಗೋದಕ್ಕೆ. ರಾಮಕೃಷ್ಣ ಹೆಗಡೆ ಅವ್ರಿಗೆ ಲಿಂಗಾಯತ ನಾಯಕನ ಪಟ್ಟ ಹೇಗೆ ಸಿಕ್ತೋ ಆ ರೀತಿ ಒಕ್ಕಲಿಗನಾಗಿದ್ದರೂ ಡಿ ಕೆ ಶಿವಕುಮಾರ್ ಈಗ ಲಿಂಗಾಯತ ನಾಯಕತ್ವಕ್ಕೆ ಸ್ಕೆಚ್ ಹಾಕಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್. ಬಿ ಜೆ ಪಿಗೆ ತಳಮಳ ಶುರುವಾಗಿದೆ ಈಗ. ಬಿ ಜೆ ಪಿಯಲ್ಲಿ ದೊಡ್ಡ ಮಟ್ಟದ ಸರ್ಜರಿನೋ ಹೊಸ ಪ್ರಯೋಗನೋ ಬಿಗ್ ಸರ್ಪ್ರೈಸೋ ಏನೋ ಒಂದು ಕಾದಿದೆ ಅಂತಿರೋವಾಗಲೇ ಆಡಿಯೋ ಬ್ಲಾಸ್ಟ್ ಆಗಿದೆ. ಮಾಜಿ ಮುಖ್ಯಮಂತ್ರಿಗಳದ್ದು ಎನ್ನಲಾದ ಆಡಿಯೋ. ಈ ಕಾಲದಲ್ಲಿ ಯಾವ ಆಡಿಯೋನೂ ಅವರದ್ದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೇಳೋಕೆ ಅವ್ರ ಥರನೇ ಕೇಳಿಸ್ತಿರುತ್ತೆ ಸಾಮಾನ್ಯವಾಗಿ ನಮ್ಮ ಕಿವಿಗೆ. ಬಟ್ ಅದು AI ಮಾಡಿರಬಹುದು, ಫೇಕ್ ಮಾಡಿರಬಹುದು, ಏನು ಬೇಕಾದ್ರೂ ಮಾಡಿರಬಹುದಲ್ವಾ. ಹಾಗಾಗಿ ಅವರದ್ದು ಅಂತ ಹೇಳಲಾದ ಆಡಿಯೋ ಈಗ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಿದೆ. ರಿಪೋರ್ಟ್ ಆಗಿದೆ. ಡಿ ವಿ ಸದಾನಂದ ಗೌಡರು ವಿಜಯೇಂದ್ರ ಕಿಕ್ಔಟ್ ಬಗ್ಗೆ ಮಾತಾಡಿರೋದು. ಅಕ್ಟೋಬರಲ್ಲಿ ವಿಜಯೇಂದ್ರ ಕಿಕ್ಔಟ್ ಆಗಬೇಕು ಅನ್ನುವಂಥ ವಿಷಯವನ್ನು ಅವರು ಮಾತಾಡಿದ್ದಾರೆ. ಯಾಕಂದರೆ ಇನ್ನು 3 ತಿಂಗಳು ಯಾವ ಕಾರಣಕ್ಕೂ ಟಚ್ ಮಾಡಬಾರ್ದು ಅವರನ್ನು. ಈಗ ಟಚ್ ಮಾಡಿದ್ರೆ ಮತ್ತು ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಳ್ತಾರೆ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ. ಯಾಕೆ ಲಿಂಗಾಯತರಿಗೆ ಅವಮಾನ ಮಾಡಿದ್ರು, ಅನ್ಯಾಯ ಮಾಡಿದ್ರು ಅಂತ ಹಂಗಾಮ ಸೃಷ್ಟಿಸಿ 23 ಚುನಾವಣೆಯಲ್ಲಿ ಏನಾಯಿತು, ಮುಂಚೆ ಎಲ್ಲ ಏನೇನಾಯಿತು ಅದನ್ನೇ ಅಸ್ತ್ರ ಮಾಡ್ಕೊಳ್ತಾರೆ. ಸೊ ಎಲ್ಲ ನೋಡಿದ್ದಾಗಿದೆ. ಇಷ್ಟು ದಿನ ಅಡ್ಡ ಮತದಾನ ಆಯಿತು, ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಬಗ್ಗೆ ಹೈಕಮಾಂಡ್ ಕಣ್ಣು ಕೆಂಪಾಗಿದ್ದಾಯಿತು. ಆದರೂ ಈಗ ಆ್ಯಕ್ಷನ್ ಆಗಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಲಾಸ್ಟ್, ಯಾಕಂದರೆ ನವೆಂಬರ್ಗೆ 3 ವರ್ಷ ಅವ್ರ ಅವಧಿ ಮುಗಿಯುತ್ತೆ ವಿಜಯೇಂದ್ರ ಅವ್ರದ್ದು. ಒಂದು ಟರ್ಮ್ ಕೊಟ್ಟಂಗಾಯಿತು. ಯಡಿಯೂರಪ್ಪನವ್ರಿಗೆ ಇಳಿಸಿದ್ರು ಮಧ್ಯದಲ್ಲಿ, ಅವ್ರ ಮಗನಿಗೂ ಕೊಡಲಿಲ್ಲ, ಅನ್ಯಾಯ ಮಾಡಿದ್ರು ಲಿಂಗಾಯತರಿಗೆ ಅನ್ನೋದೆಲ್ಲ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಒಂದು ಟರ್ಮೇ ಮುಗಿದೋಗಿರುತ್ತೆ. ಆಮೇಲೆ ಕಿಕ್ಔಟ್ ಅನ್ನುವಂಥ ಒಂದು ಆಡಿಯೋ ಈಗ ಬ್ಲಾಸ್ಟ್ ಆಗಿದೆ. ಕೇಂದ್ರದ ನಾಯಕರೊಬ್ಬರ ಜೊತೆಗೆ, ನಾಯಕರು ಅಂದರೆ ಯಾರೋ ಕೇಂದ್ರದಲ್ಲಿ ಸಂಪರ್ಕದಲ್ಲಿರೋರು ಅಥವಾ ಕೇಂದ್ರದಲ್ಲಿ ಒಬ್ಬ ಪ್ರಮುಖರು, ಇವರು ಗೊತ್ತಿಲ್ಲ. ಅವರು ಕನ್ನಡದಲ್ಲಿ ಮಾತಾಡಲ್ಲ, ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ಸೊ ಅಲ್ಲಿಯವರೇ ಒಬ್ಬರು ಅಂತ ಹೇಳಲಾಗ್ತಿದೆ. ಕೇಂದ್ರದ ನಾಯಕರೊಬ್ಬರ ಜೊತೆ ಆಡಿರುವಂಥ ಮಾತುಗಳು ಅಂತ ಈಗ ಅದು ವೈರಲ್ ಆಗ್ತಿದೆ. ಅವ್ರು ನಂದಲ್ಲ ಅಂತ ಹೇಳಿದ್ದಾರೆ, ಸಹಜವಾಗಿದೆ, ಎಕ್ಸ್ಪೆಕ್ಟೆಡ್. ಸೊ ಅವ್ರದ್ದ ಮತ್ತೊಂದ ಎಲ್ಲ ಗೊತ್ತಾಗಬೇಕು. ಒಟ್ಟಿನಲ್ಲಿ ಆ ಆಡಿಯೋ ಬ್ಲಾಸ್ಟ್ ಆಗಿದೆ. ಆಮೇಲೆ ಕಿತ್ತು ಹಾಕ್ತಾರೆ. ಈಗಾದರೆ ಸಮಸ್ಯೆ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ನೋಡ್ತಾರೆ ಅನ್ನುವಂಥ ವಿಷಯ ಇರುವಂಥದ್ದು. ಹಾಗೆ ಆ ಕಡೆಯಿಂದ ಧ್ವನಿಯಲ್ಲಿ BL ಸಂತೋಷ್ ಮತ್ತು ಜೋಶಿಯವರು ಕೂಡ ದೊಡ್ಡ ಮಟ್ಟದ ಗೇಮ್ ಆಡ್ತಿದ್ದಾರೆ ಅಂತ. ಸೊ ಏನೋ ಒಂದು ದೊಡ್ಡ ಗೇಮ್ ನಡೀತಿದೆ ಅಂತ ಆ ಕಡೆಯಿಂದ ಆಡಿಯೋ ಬರುತ್ತೆ. ಈ ಆಡಿಯೋ ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಹೈಕಮಾಂಡೇ ಟೆನ್ಷನ್ ಆಗಿದೆ. ಈಗ ಹೈಕಮಾಂಡ್ ನಾಯಕರಿಂದ ಖುದ್ದು ಕೇಂದ್ರದಲ್ಲಿ ಒಬ್ಬರು ಪ್ರಭಾವಿಯಿಂದ ಸದಾನಂದ ಗೌಡರ ಕಾಲು ಬಂದಿದೆ. ಕಾಲ್ ಬಂದ ತಕ್ಷಣ ಏನು ಸರ್ ನಿಮ್ಮ ಆಡಿಯೋ ಅಂತ ಈ ಥರ ವೈರಲ್ ಆಗಿದೆಯಲ್ಲ, ಏನು ಹೇಳ್ತೀರಿ ಅಂತೆಲ್ಲ ಕೇಳಿದ್ದಾರೆ. ತಕ್ಷಣ ಪ್ರಶ್ನೆ ಮಾಡಿದ್ದಾರೆ ಡಿ ವಿ ಸದಾನಂದ ಗೌಡರು, ನಂದಲ್ಲ ಇದು ಆಡಿಯೋ ಅಂತೆಲ್ಲ ಹೈಕಮಾಂಡ್ಗೆ ಹೇಳಿದಾರಂತೆ. ಬಟ್ ಇದ್ರ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ.
One thing, I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way, Exactly. for it is July starting thereafter, July, August, September, October, kick him out. Okay. Okay. If you do it now, his team again will Lingats, again they may start. But after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get down in a bus stand, immediately 25-30 auto rickshaw drivers will come for selfies, sir. I have maintained that. I don't ಭಾರಿ ದಿನದ ಅಡ್ಡ ಮತದಾನವಾದಾಗಲೂ ಸದಾನಂದಗೌಡರು ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕದನ್ನು ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ. ನನ್ನ ಪಾರ್ಟಿ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣ ಆದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದು ಆಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನಲ್ಲಂಥ ಸ್ವತ್ತನ್ನು ನಾನೇ ಮೈ ಮೇಲೆ ಹಿಡ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳೋದಿಲ್ಲ. ಇದಕ್ಕೆ ಕೆಲವು ಟಿ ವಿಗಳಿದ್ದಾವೆ, ಅವ್ರು ಮಾಡ್ತಾರೆ. ನನಗೇನು ಸರ್, ನಾನು ಇಲ್ಲ ಸರ್, ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾವಾಗ ಟಾರ್ಗೆಟ್ ಆಗಬೇಕು, ನನಗೆ ಯಾರು ಕಾಂಪಿಟೇಟರ್ ಆದರೆ, ಅಥವಾ ನಾವು ಯಾವುದಾದ್ರು ಸ್ಥಾನಮಾನದ ಅಪೇಕ್ಷಿತರಾದರೆ, ಅಥವಾ ನಾನು ಇನ್ನೇನಾದ್ರು ಲಾಭ ಸೂಟ್ ಕೇಸ್ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂಥ ಸುದ್ದಿ ಹರಡುವಂಥ ವ್ಯಕ್ತಿ ಆದರೆ ಮಾತ್ರ ನಾನು ಮಾಡಬೇಕು. ನೀವು ನನ್ನನ್ನು ಕಳೆದ 30 ವರ್ಷಗಳಿಂದ ನೋಡಿದ್ದೀರಿ. ಒಂದು ದಿನ ವ್ಯತ್ಯಾಸಗಳಾದರೆ ಕ್ಷಮೆ ಕೇಳುವಂಥದ್ದನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ. ಹಾಗಾಗಿ ಈಗ ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ. ಅದಕ್ಕೆ ಬೇಕಾದ ತಯಾರಿ ರಾಜ್ಯ ನಾಯಕರಿಂದನೇ ಆಯಿತಾ. ಮೊನ್ನೆ ಅಷ್ಟೇ ಸದಾನಂದ ಗೌಡರು ಒಂದು ಬಾಂಬ್ ಸಿಡಿಸಿದ್ರು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಒಂದು ಫ್ಲ್ಯಾಟಲ್ಲಿ. ಅದಾದಮೇಲೆ ಅದರ ಪಕ್ಕ ಇರೋ ಇನ್ನೊಂದು ಅಪಾರ್ಟ್ಮೆಂಟಲ್ಲಿ 2 ಮೀಟಿಂಗ್ ನಡೆದಿದೆ. ಮಾಹಿತಿ ಬಂತು ನನಗೆ, ಎಷ್ಟು ಜನ BJP ಶಾಸಕರನ್ನು ಕಾಂಗ್ರೆಸ್ ಕರೆಸ್ಕೊಂಡು ಅಡ್ಡ ಮತದಾನದ ಬಗ್ಗೆ ಮೀಟಿಂಗ್ ಮಾಡಿದೆ ಅಂತ. ಮಾಹಿತಿ ತಿಳಿಸಿದ್ರೂ ಕೂಡ ಆ್ಯಕ್ಷನ್ ಆಗಿಲ್ಲ. ಫೇಲ್ಯೂರ್, ಅಡ್ಜಸ್ಟ್ಮೆಂಟ್. ಸೊ ಫೇಲ್ಯೂರ್ ಒಂದಾದರೆ ಓಕೆ, ತಡೆಯೋದಕ್ಕೆ ಯಶಸ್ವಿ ಆಗಿಲ್ಲ ಅಂತ ಹೇಳಿದರು. ಅಡ್ಡ ಮತದಾನದ ಆಗಿದ್ದಕ್ಕೆ ಕಾರಣ ಇಂಟರ್ನಲ್ ಪಾಲಿಟಿಕ್ಸು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ ಹೇಳಿಬಿಟ್ಟಿದ್ದಾರೆ. ಸೊ ರಾಜ್ಯದ BJP ನಾಯಕತ್ವ ಹೊತ್ತವರು ಅಡ್ಜಸ್ಟ್ ಆಗಿ ಅಡ್ಡ ಮತದಾನ ಮಾಡಿಸಿದ್ದಾರೆ ಅನ್ನೋ ಅರ್ಥದ ಮಾತುಗಳು ಸದಾನಂದ ಗೌಡರು ಬಾಯಿಂದ ಬಂದುಬಿಟ್ಟಿದೆ. ಪ್ರಧಾನ ಕಾರ್ಯದರ್ಶಿಗೆ ಹೇಳಿದ್ದೆ, ವಿಜಯೇಂದ್ರ ಅಶೋಕ್ ಪ್ರಯತ್ನ ಮಾಡಿದೆ, ಸಿಗಲಿಲ್ಲ. ಇದೆಲ್ಲ ಗಮನಿಸಿದ್ದೀವಿ ನಾವು, ಏನೇನಾಯಿತು ಮೊನ್ನೆ ಅಂತ. ಈಗ ನೋಡಿದ್ರೆ ಅವರದ್ದು ಎನ್ನಲಾದ ಒಂದು ಆಡಿಯೋ ಬ್ಲಾಸ್ಟ್ ಆಗಿದ್ದು, ವಿಜಯೇಂದ್ರ ಕಿಕ್ ಔಟ್ ಅಂತ ಅತ್ಯಂತ ಕಠಿಣವಾಗಿ ಅವರು ಮಾತಾಡಿರುವಂಥ ಆಡಿಯೋ ಕೂಡ ಬ್ಲಾಸ್ಟ್ ಆಗಿದೆ. ಒಂದು ಕಡೆ ಶೋಭಾ ಕರಂದ್ಲಾಜೆಯವರ ಕೈವಾಡ ಅಡ್ಡ ಮತದಾನದಲ್ಲಿ ಅಂತ ಸೋಮಶೇಖರ್ ಅವರು ಮೊನ್ನೆ ಮಾತಾಡಿದ್ರು. ವಿಜಯೇಂದ್ರ ಇಳಿಸೋದಕ್ಕೆ ಕೇಂದ್ರ ಮಂತ್ರಿಗಳಿಂದ ಏನೇನು ಆಗ್ತಿದೆ ಗೊತ್ತಿಲ್ಲ ಅಂದ್ಕೊಂಡ್ರ ಅಂತ, ನಮ್ಮ ಮೇಲೆ ಸುಮ್ಮನೆ ಯಾಕೆ ದೂರ್ತೀರಿ ಅಂತ. ಆ ಕಡೆ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಅಂದರೆ ತಾವು ಗೆಲ್ಲಲ್ಲ ಅಂತ ಕ್ಯಾಂಡಿಡೇಟ್ ಹಾಕಿದ್ದೂ ಕೂಡ, ನಂಬರ್ ಇಲ್ಲ ಅಂತ ಗೊತ್ತಿದ್ರೂ ಹಾಕಿದ್ದು ಕೂಡ
BJPಯಲ್ಲಿ ದೊಡ್ಡ ಬಿರುಗಾಳಿ ಬೀಸೋ ಕಾರಣಕ್ಕೇನೆ ಇದಾಗಬೇಕು, ಹೊತ್ತುಕೊಳ್ಬೇಕು, ಎಲ್ಲ ಒಳಗಡೆ ಇದ್ದಿದ್ದು ಬ್ಲಾಸ್ಟ್ ಆಗಬೇಕು ಅನ್ನೋ ರೀಸನ್ಗೆ ಹಾಕಿದ್ದು ಅನ್ನೋ ಚರ್ಚೆಗಳು ಕೇಳಿಬರ್ತಿದ್ದಾವೆ. ಒಟ್ಟಿನಲ್ಲಿ ವಿಜಯೇಂದ್ರ ಅವ್ರಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರ ರಾಜ್ಯದಲ್ಲಿ ಸೀನಿಯರ್ಸ್ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಒಂದು ಟೀಮ್ ಹೋಗಿ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದೆ ಅಂತೆ. ಇವತ್ತೆಲ್ಲ ರಿಪೋರ್ಟ್ಸ್ ಬರ್ತಿರೋದು ನವೆಂಬರ್ ತನಕ ಅಂತೂ ಏನೂ ಬದಲಾಗಲ್ಲ ಅಂತ ಮಾತ್ರ ಹೇಳಿ ಕಳಿಸಿದಾರಂತೆ ಯಡಿಯೂರಪ್ಪನವರು. ಸೊ ನವೆಂಬರ್ ಆದಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗತ್ತಾ ಅನ್ನೋ ಭಯ ಈಗ ಯಡಿಯೂರಪ್ಪನವ್ರಿಗೂ ತಲುಪಿದಂತೆ ಕಾಣಿಸ್ತಾ ಇದೆ. ಸೊ ರಾಜ್ಯ BJPಯಲ್ಲಿ ನಾಯಕತ್ವ ಬದಲಾವಣೆ ನಿಶ್ಚಿತವ, ಕಾದು ನೋಡಬೇಕು. ಆದರೆ ಈಗ ಆಡಿಯೋ ಬ್ಲಾಸ್ಟ್ ಅನ್ನೋದಿದೆಯಲ್ಲ, ಇದರ ಅರ್ಥ ಏನು? ಹೈಕಮಾಂಡ್ ಮಟ್ಟದಲ್ಲಿ ಇರುವವರು, ಮೋದಿ ಅಮಿತ್ ಶಾ ಅವ್ರಿಗೆ ರಾಷ್ಟ್ರ ನಾಯಕತ್ವಕ್ಕೆ ಕ್ಲೋಸ್ ಆಗಿರುವಂಥ ಕರ್ನಾಟಕ ಮೂಲದ ಪ್ರಭಾವಿಗಳು, ಮಂತ್ರಿಗಳು ಈಗ ಭರ್ಜರಿ ಗೇಮ್ ಪ್ಲ್ಯಾನ್ ನಡೆಸಿದ್ದಾರೆ ಅಂತ. ಸಹಜವಾಗಿ ಜೋಶಿ ಅವ್ರಿಗೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲಿ ಅನ್ನೋದೊಂದು ಲೆಕ್ಕಾಚಾರ ಇರಬಹುದು ಇಷ್ಟು ದಿನ ಕಾದಿರೋದಕ್ಕೆ. ಸೋಮಣ್ಣವ್ರಿಗೆ ಅವ್ರದ್ದೇ ಆದಂಥ ಅಧ್ಯಕ್ಷ ಕುರ್ಚಿಯ ಹಂಬಲ ಇದೆ. ಮತ್ತು ಇಲ್ಲಿ ಕೆಲವು ಯುವ ನಾಯಕರ ಹೆಸರುಗಳು, ಅವ್ರ ಸುತ್ತ ಚರ್ಚೆಗಳು, ಯದುವೀರ್ ಒಡೆಯರ್ ಸುತ್ತ ಚರ್ಚೆಗಳು, ಕ್ಲೀನ್ ಹ್ಯಾಂಡು, ರಾಜಮನೆತನ, ಮೈಸೂರು ರಾಜರು ಅನ್ನುವಂಥ ಒಂದು ವಿಶ್ವಾಸ ಇದೆ ಜನಕ್ಕೆ. ಇಂಥದ್ದೆಲ್ಲ ಚರ್ಚೆಗಳು ಒಂದು ಕಡೆ, ಏನೇನೋ ಹೊಸದ ಆಯಾಮಗಳೆಲ್ಲ ತಂತಾನೇ ತೆರೆದುಕೊಳ್ತಿರೋವಾಗ ಈಗ ಆಡಿಯೋ ಬ್ಲಾಸ್ಟ್ ಆಗಿದೆ. ಲಿಂಗಾಯತ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ BJPಯಲ್ಲಿ, ಇದ್ದೇ ರೈಟ್ ಟೈಮ್ ಅಂತ DK ಶಿವಕುಮಾರ್ ಬೇರೆ ಸ್ಕೆಚ್ ರೆಡಿ ಮಾಡಿದ್ದಾರೆ. ಅವ್ರು ನೊಣವಿನಕೆರೆ ಅಜ್ಜಯ್ಯನವರ ಮಾತು ಮೀರಲ್ಲ ಅನ್ನೋದೆಲ್ಲ ಎಲ್ರಿಗೂ ಗೊತ್ತು. ಆದರೆ ಅದನ್ನು ತುಂಬ ಚೆನ್ನಾಗಿ ಮಾರ್ಕೆಟಿಂಗು ಮಾಡ್ಕೊಳ್ತಿದ್ದಾರೆ. ಸಮುದಾಯ, ಮಠ, ಒಕ್ಕಲಿಗ ಸಮುದಾಯದ ನಾಯಕನಾಗಿ ಸೆಳೆಯೋದ್ರ ಜೊತೆಗೆ ಲಿಂಗಾಯತರ ಮನಗೆಲ್ಲೋದಕ್ಕೆ ಸಂಪ್ರದಾಯ, ಧರ್ಮ, ಹಿಂದುತ್ವ ಅದೆಲ್ಲ ಸಾಫ್ಟಾಗಿ ಮಾಡ್ತಿದ್ರೆ, ಲಿಂಗಾಯತ ಮಠಗಳು, ಅಜ್ಜಯ್ಯ, ನೊಣವಿನಕೆರೆ ಜೊತೆಗೆ ಬೇರೆ ಮಠಗಳು ಸೇರಿದಂತೆ ತುಂಬ ಡೈರೆಕ್ಟಾಗೇ ಮಾಡ್ತಿದ್ದಾರೆ. ಸೊ ಲಿಂಗಾಯತ ವೋಟ್ ಬ್ಯಾಂಕ್ ಈಗ ಜಾತಿ ಗಣತಿಗೂ ಒಂದು ಗತಿ ಕಾಣಿಸ್ತಾರೆ ಪಕ್ಕ ಅನ್ನೋ ಥರನೇ ಆಗ್ತಿದೆ ಡೆವಲಪ್ಮೆಂಟ್. ಸಿದ್ದರಾಮಯ್ಯನವ್ರು ಗಡಿಬಿಡಿಲು ಕೊಟ್ಟು ಹೋದ್ರಲ್ಲ ರಿಪೋರ್ಟು, ಅದು ಲಿಂಗಾಯತರಿಗೆಲ್ಲ ಬೇಸರ ಆಗಿತ್ತು. ಈಗ DK ಶಿವಕುಮಾರ್ ಅವರು ಬಂದಿರೋದ್ರಿಂದ ಬಹಳಷ್ಟು ಜನಕ್ಕೆ ಸಂತೋಷವೂ ಆಗುತ್ತೆ. ಹಾಗಾಗಿ DK ಲಿಂಗಾಯತರಿಗೆ ಈಗ 2-3 ಮಂತ್ರಿಗಿರಿನೂ ಕೊಡೋಕೆ ಹೊರಟಿದ್ದಾರೆ. ಈಗ ನಾಡಿದ್ದು ಕ್ಯಾಬಿನೆಟ್ ಆಗತ್ತಲ್ಲ, ಈಗಿರೋರ ಜೊತೆ ಸೀನಿಯರ್ಸ್ ಜೊತೆ MB ಪಾಟೀಲು ಅವ್ರು ಖಂಡ್ರೆ ಇವರು ಪ್ರಮುಖರ ಜೊತೆಗೆ ಇನ್ನೂ 3 ಪೋಸ್ಟು ಲಿಂಗಾಯತರಿಗೆ ಕೊಟ್ಟು ಭದ್ರ ಮಾಡಿಕೊಳ್ಳೋದಕ್ಕೆ ತಯಾರಿಯೂ ಶುರುವಾಗಿದೆ DK ಶಿವಕುಮಾರ್ ಕಡೆಯಿಂದ. ಇದೆಲ್ಲವೂ ಕೂಡ ರಾಜ್ಯ BJPಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಬಹುದು ಅನ್ನೋದರ ಮುನ್ಸೂಚನೆ ಈ ಹೊತ್ತಲ್ಲಿ ಬ್ಲಾಸ್ಟ್ ಆಗಿದೆ. ಮಾಜಿ CMದು ಅಂತ ಹೇಳಲಾಗ್ತಿರುವ ಆಡಿಯೋ ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.